ಎಪಿಎಲ್ ಮೊದಲ ಕ್ವಾಲಿಫೈಯರ್ 4 ಓವರ್ಗಳ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ದೇವರಾಜ್ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡನ್ನು ಬಹಳ ಶುದ್ಧಮತ್ತಾಗಿ ಫುಲ್ ಮಾಡಿದ್ರು. ಸಿಕ್ಸರ್ ಈ ಬಾರಿ 6 ಓಟದ ಸೇರ್ಪಡೆ ಅಂಕಲ್ ಭಾಗವನ್ನು ಕಂಡುಕೊಳ್ತಾ ಇದೆ ಕೂಡ. ಮಂಜು ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ ಇಲ್ಲಿ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿದರು. ಅಲ್ಲಿ ಬೌಂಡ್ರಿ ಸಿಕ್ಸರ್ ಹೇಳಿ ಸಾರಿ ಬೌಂಡರಿಯ ಸೇರ್ಪಡೆ 4 ಓಟ. ಮಾತಾಡೋಣ ಬಾರಿ ದೇವರಾಜ್ ಮಂಜು ಅಂತ ಚೆಂಡು ಔಟ್ಸೈಡ್ ಲೆಗ್ ಸ್ಟಂಪ್ ಸೂಚನೆ ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 5 ಓಟಗಳಿಗೆ ತಲುಪ್ತಾ ಇದೆ. ಇದರಲ್ಲಿ ಯಾರು ಜಯಿಸ್ತಾರೆ ಅವರು ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಸೋತ ತಂಡಕ್ಕೂ ಕೂಡ ಒಂದು ಅವಕಾಶ ಇದೆ ಈ ಪಂದ್ಯಾಟ ಆಡೋದಕ್ಕಾಗಿ. ಈ ತರಹದ ಬೀಸುವ ಪ್ರಯತ್ನ ಚೆಂಡು ಮಿಡಿಕೇಟ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಈ ಬಾರಿ 6 ಓಟದ ಸೇರ್ಪಡೆ. ಮೊದಲ ಬೌಂಡ್ರಿ ಇವಾಗ ಸಿಕ್ಸರ್ ದಾಖಲಿಸಿದ್ರು. ವೈಡ್ ಬಾಲ್ ಸಮೇತವಾಗಿ 2 ಚೆಂಡುಗಳು ಮಾತ್ರ ಮುಕ್ತಾಯವನ್ನು ಕಂಡಂತೆ 4 ಓವರ್ಗಳ ಪಂದ್ಯಾಟದಲ್ಲಿ ದೇವರಾಜ್ ದುಬಾರಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್ ದಾಸರಹಳ್ಳಿಗೆ. ತಂಡದ ಮೊತ್ತ 11 ಓಟಗಳು 11 ಫಾರ್ಮುಲಾಸ್ ಮಾದೇವಣ್ಣ 11 ಕ್ರಿಕೆಟರ್ಸಿನ ತಂಡ. 3ನೇ ಚೆಂಡು ಸ್ಲೋವರ್ ಆಗಿ ಬಿದ್ದ ಚೆಂಡು ಕವರ್ಸ್ ಅಲ್ಲಿ ದಾಖಲಿಸಿರುವ 1 ಓಟ ಪೂರೈಕೆ ಮಾಡಿಕೊಂಡ್ರು ಮಾರುತಿ ಕ್ಷೇತ್ರ ರಕ್ಷಕ. 2ನೇ ಓಟಗಳು ಕೂಡ ಪೂರೈಕೆಯನ್ನ ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ ಮಂಜು ಮಾಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ರೆಡ್ ಬಾಲಿನ ಸೇರ್ಪಡೆ ಆಗಮಿಸಿದ ಕ್ರೀಡಾ ಪ್ರೇಮಿಗಳಿಗೆ ಮತ್ತು ಮಾತ್ರ ಸ್ವಾಗತ ಬಯಸ್ತಾ ಇದ್ದೇವೆ. ಈ ತರಹದ ಬಹಳ ಸುತ್ತಮುತ್ತ ಜಾಡ್ಮೆ ಎಸೆತ ಡಾಟ್ ಬಾಲ್ 1 ಬೌಂಡರಿ 1 ಸಿಕ್ಸರ್ ನಡುವೆ ಸತತವಾಗಿ ಡಾಟ್ ಬಾಲ್ ಅನ್ನು ಹಂತದಲ್ಲಿ 3 ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಸ್ಕೋರ್ 13 ಫಾರ್ ನೋ ಲಾಸ್. ಹಾಗೆ ಗುಂಡಿನ ಪಾಳ್ಯ ರಮೇಶ್ ಬೋರ್ವೆಲ್ಸ್ ಬಹಳಷ್ಟು ಕಡಿಮೆ ದರದಲ್ಲಿ ನಿಮಗೆ ಬೋರ್ವೆಲ್ ತೋಡಿಕೊಡ್ತಾರೆ. ಅವರ ಒಂದು ಸಂಪರ್ಕದ ಜೊತೆ ನೀವು ಇರಿ ಅನ್ನೋದಾಗಿ ಕೇಳಿಕೊಂಡು ಈ ಟೂರ್ನಮೆಂಟ್ಗೆ ಆಗಮಿಸತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಕ್ವಾಲಿಫೈಯರ್ ಎಂದು ಈಗಾಗಲೇ 1 ಓವರ್ಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸಿದ್ರು. ಇನ್ನುಳಿದ 18 ಚೆಂಡುಗಳು ಮಾತ್ರ ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕಾಗಿ. ಮತ್ತೊಂದವರಿಗಾಗಿ ರೈಸಿಂಡಾಲ್ ಅವರು ಅರ್ಧಾಂಶ ಪಿಚ್ ಅನ್ನು ಕ್ರಮಿಸಿದ್ರು. ಓಟಗಳ ಅವಕಾಶವನ್ನು ಶಶಿ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಾಡೆ. ನಾಲ್ಕು ಓವರ್ಗಳ ಪಂದ್ಯ ಗಮನಿಸಿಕೊಳ್ಬೇಕು. ಪ್ರತಿಯೊಂದು ಬೌಲರ್ ಅನ್ನ ಒಬ್ಬೊಬ್ಬರು ಎಸೆಯುವಂತ ಅವಕಾಶಗಳು ಕೂಡ ಇದೆ. ನೋ ಪವರ್ ಪ್ಲೇ ಎರಡನೇವರ ಚಾಲ್ತಿಯಲ್ಲಿ. ಕ್ರಿಕೆಟಿನ ದುರದೃಷ್ಟ ನಂಬರ್ 13ಕ್ಕೆ ತಲುಪ್ತಾ ಇದೆ. ಈ ತರಹದ ಶಶಿ ಎಸೆದ ಚೆಂಡು
ವೈಡ್ +1 2 ಓಟದ ಸೇರ್ಪಡೆ 15 ಓಟಗಳು. ನಿನ್ನ ಆರಂಭವನ್ನು ಕಂಡಿರ್ತಕ್ಕಂಥ ಯಶಸ್ವಿ ಪಂದ್ಯಾಕೂಟ KPL ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಕೂಡ. ಅಂಕಗಳ ಭಾಗದಲ್ಲಿ ಮೊತ್ತ 15ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 2ನೇ ಓವರ್ನಲ್ಲಿ. ಕ್ರಿಸ್ಕಲ್ ಖ್ಯಾತಿ ಆಟಗಾರ ಮಂಜು ಇವಾಗಲೇ ಒಂದು ಸಿಕ್ಸರ್ ಒಂದು ಬೌಂಡ್ರಿ ದಾಖಲಿಸಿದ್ರು. ಮತ್ತೊಂದು ಸ್ಲೋವರ್ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಹೊರತಿರುಕನ ಕಾಣ್ತಾ ಇದೆ. ವೈಟ್ ಬಾಲ್ ದಾಂಡಿಗರು ಮಾಡ್ತಾ ಕೆಲಸವನ್ನ ಎಸ್ತುಗಾರ ಮಾಡಿಕೊಡ್ತಾ ಇದೆ ಫ್ರೆಂಡ್ಸ್ ದಾಸರಳ್ಳಿ ಪರವಾಗಿ. 16ಕ್ಕೆ ತಲುಪ್ತಾ ಇದೆ. ಒಂದು ಎಸೆತ ಮಾತ್ರ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 2ನೇ ಚೆಂಡು ಟಾಪ್ ಅಜ್ ಆಗ್ತಾ ಇದೆ. ಶಾರ್ಟ್ ಲೆಗ್ ಇಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಮಂಜು ಮತ್ತು ಗುಂಡ ಆರಂಭಿಕ ಆಟಗಾರರು ಮಹಾದೇವಣ್ಣ 11 ಪರವಾಗಿ. ಸ್ಕೋರ್ ಮೂವ್ಸ್ ಆನ್ 17. ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ದೇಶ ಪ್ರಯತ್ನ ನಿರೀಕ್ಷೆ ಮಾಡಿ ಹೊರತಲು ಬರ್ತಾರೆ. ಮೊದಲ ಹಂತದಲ್ಲಿ ಈಗಾಗಲೇ 4 ಓವರ್ಗಳ ಪಂದ್ಯಾವಳಿಯಲ್ಲಿ ಅದೆಷ್ಟು ಓಟನ್ನು ಪೇರಿಸ ನೋಡಬೇಕಾಗಿದೆ. 30-40 ಓಟಗಳು ಘನತೆ ಮತ್ತು 40 ಮತ್ಸರದ ಓಟಗಳು ಜಯದ ನಿರೀಕ್ಷೆ ಮೊತ್ತವಾಗುತ್ತೆ. ಆ ನಿಟ್ಟಲ್ಲಿ ಇವಾಗ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 3. ಈ ತರವಾದ ಮತ್ತೊಂದು ಬಿರುಸಿನ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಮತ್ತೊಂದು ಬಿಗ್ ಸಿಕ್ಸರ್. ಈ ಟೂರ್ನಮೆಂಟಿನ ಅತ್ಯಂತ ದೂರದ ಸಿಕ್ಸರ್ ಕೂಡ ಇದಾಗ್ತಾ ಇದೆ. 24 ಓಟವನ್ನು ದಾಖಲಿಸಿದ್ರು. ಹರ್ಷಿ ಎಲ್ಲರಿಗೂ ವಿಚಾರ ತಿಳಿಸ್ತಾರೆ, ಅವರು ವಿಚಾರ ತಿಳಿಸ್ತಾ ಇಲ್ಲ. ಮೊದಲ ದಿನ ಬಹಳಷ್ಟು ಉತ್ತಮ ಆಟವನ್ನು ಆಡಿದಂತ ಹರ್ಷಿ ಇವರು ಬ್ಲಾಸ್ಟರ್ಸ್ನ ಪರವಾಗಿ ಪಂದ್ಯಾಟವನ್ನು ಆಡಿದ್ರು. ಇವತ್ತು ಮಹಾದೇವಣ್ಣನಿಗೆ ಟೂರ್ನಮೆಂಟ್ಗೆ ಸಾರಥಿಯಾಗಿದ್ದಾರೆ. ತಾಲೂಕಿನ ಲೆಗ್ ಕಟ್ಟರ್ ಫೇಮಸ್ ಆಟಗಾರ ಹರ್ಷಿ. ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ರೆಡ್ ಬಾಲಿನ ಸೇರ್ಪಡೆ 2ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಇದೆ. ತಳ ಮತ್ತು 24 ಓಟವನ್ನು ದಾಖಲಿಸಿದ್ರು. ಜೈಸಿಯ ತಂಡ ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಮತ್ತೊಂದು ಬಿರುಸಿನ ಹೊಡೆತ. ಮತ್ತೆ ಬಿಗ್ 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 ಸಿಕ್ಸರ್. ಇವಾಗ ರೋಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕ್ರಿಸ್ಗೇಲ್ ಖ್ಯಾತಿ ಆಟಗಾರ ಮಂಜು ಸಿಕ್ಸರ್ ದಾಖಲಿಸಿದ್ದಾರೆ. ಸ್ಕೋರ್ 30 ಓಟವನ್ನು ದಾಖಲಿಸಿದ್ದಾರೆ. ಘನತೆಯ ಮೊತ್ತ 12 ಚೆಂಡುಗಳ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿದ್ರು. ಕ್ರಿಕೆಟ್ನಲ್ಲಿ ಭವಿಷ್ಯ ಹೇಳಿದ್ರೆ ಸುಳ್ಳಾಗುತ್ತೆ, ಇಲ್ಲಿ ಭವಿಷ್ಯ ಸತ್ಯವಾಗ್ತಾ ಇದೆ. ಹೊಸ ಎಸ್ಗಾರ ಪರಿಚಯ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿ ಚಿಲ್ಟು ಮಿಲ್ಟು ಗುಂಡ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತೀರಾ ನೆಲಹಂಚಲು ಬಿದ್ದಂತ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲಿ. ಈ ತರಮದ ಮತ್ತೊಂದು ಬಿರುಸಿನ ಹೊಡೆತ ಬಾರಿ ಸಿಕ್ಸರ್. 6 ಓಟದ ಸೇರ್ಪಡೆ. ಕ್ಷೇತ್ರ ಶಿರಮಾನ ಮೇಲ್ಭಾಗದ ಅಪಾಯದ ಮುನ್ಸೂಚನಾ ಕರೆಗಂಟೆಯನ್ನು 2 ಮಂದಿ ದಾಖಲಿಸಿದ್ರು. ಮೊದಲ ಹಂತದಲ್ಲಿ ಮಂಜು, ಇವಾಗ ಗುಂಡ. ಆ ಬಾಕ್ಸ್ ಬಾಲ್ ಕೊಡಿ. ಹೊತ್ತು ಕಳೆದಾಗ ಆಟಗಾರರೆಲ್ಲ ಚಾರ್ಜ್ ಆಗ್ತಾ ಇದ್ದಾರೆ. ಕೆಲವರೆಲ್ಲ ಕೂಲ್ ಆಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ.
ಪ್ರೇಕ್ಷಕರ ದಂಡೆ ಕೋಟೆಗೆರೆ ಮೈದಾನ ಹೊರಭಾಗದಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ಸಾಕ್ಷಿಯಾದಂತ ಪ್ರೇಕ್ಷಕರು ಕೂಡ. ತಾಲೂಕಿಗೆ ಲೆಗ್ ಕಟರ್ ಫೇಮಸ್ ಆಟಗಾರ ಹರ್ಷಿ ಇವತ್ತು ಬಾಲ್ ಬಾಯ್. ಪಂದ್ಯಾಟವನ್ನು ಮುಂದುವರಿಸಬೇಕು. ತಂಡದ ಮತ್ತೆ ಸಿಕ್ಸರ್ ಸಮೇತವಾಗಿ 36 ಓಟವನ್ನು ದಾಖಲಿಸ್ತಾ ಇದೆ ಮಹಾದೇವಣ್ಣ 11 ತಂಡ. ಇದೇ ಹಿಂದಿನ ವರ್ಷ ಇದೇ ಮೈದಾನದಲ್ಲಿ ಜಿ ಪರಮೇಶ್ವರ್ ಕಪ್ ನಡೆಸತಕ್ಕಂಥ ಹೆಮ್ಮೆಯ ಕ್ರಿಕೆಟಿಗರು ಅಮರ್ ಅವರು, ಭೈರೇಶ್ ಅವರು, ದೀಪು ಅವರು ಮತ್ತು ಗಣೇಶ್ ಅವರು ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆರೆಸಿದ ಹಾಳತ ತನ್ಮೂಲಕವಾಗಿ ಹೈ ಶಾಟ್ ಮೂಲಕ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಗುಂಡಾ ಬ್ಯಾಕ್ ಟು ಫೆವಿಲಿಯನ್. ಅದಕ್ಕೆ ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಸಮಯ ಮೀರಿದ ಹಾಗೆ ಇಲ್ಲಿ ವಿಕೆಟ್ಗಳು ನೆಲಕ್ಕೆ ಉಳ್ತಾ ಇದೆ. ಮೊದಲ ವಿಕೆಟ್ ಪತನ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಹೊಸ ದಾಳಿಗಳ ಸೇರ್ಪಡೆ ಪುನೀತ್ ಮತ್ತವರು ಬಿರುಸಿನ ಆಟಗಾರನ ಪರಿಚಯ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಶಾಂತ್ 4ನೇ ಬಾರಿ ಈ ತರವಾದ ಔಟ್ ಸೈಡ್ ಲೆಗ್ ಸ್ಟಂಪ್ ಮುಖಾಂತರವಾಗಿ ವೈಟ್ +1 2 ಓಟದ ಸೇರ್ಪಡೆ. ಸ್ಕೋರ್ ಮುಜಾನ್ 38 ಫಾರ್ 1 38ಕ್ಕೆ 1. ಈ ತರವಾದ ಬಹಳ ಶುದ್ಧಮತಿ ಹೈ ಶಾಟ್ ರನ್ನಿಂಗ್ ಕ್ಯಾಚ್ ಕೈ ಸೇರ್ತಾ ಇಲ್ಲ. 1 ಓಟ. 2ನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ಆ ನಿಟ್ಟಲ್ಲಿ ಮಂಜು ಸೇಫ್. ಓಟಗಳು ಬರ್ತಾ ಇದೆ. ಅವಳಿ ಓಟಗಳ ಮುಖಾಂತರವಾಗಿ 40 ಓಟಗಳು. ಘನತೆ ಗೌರವಾನ್ವಿತ ಮತ 4 ಓವರ್ಗಳಲ್ಲಿ ಮೊದಲ ತಿಳಿಸಿದಾಗ 40ರ ಮೇಲ್ಸರಿದ ಓಟಗಳು ಜಯದ ನಿರೀಕ್ಷೆಯ ಮೊತ್ತವಾಗುತ್ತೆ. ಆದ್ರೂ ಕೂಡ 2 ತಂಡಗಳು ಸಮಾನವಾಗಿದೆ. ಅದು ಯಾವ ತಂಡ ಜಯಿಸ್ತಾರೆ ಕಾದ್ ನೋಡ್ಬೇಕಷ್ಟೇ. ಮತ್ತೆ ಪ್ರಶಾಂತ್ ಎಸೆದ ಚೆಂಡು ಮಂಜು ಹೊಡೆತ ಮಿಡ್ ವಿಕೆಟ್ ನಲ್ಲಿ ದಾಖಲಾತಿನ ಕಾಣ್ತಾ ಇದೆ. 1 ಓಟಗಳ ಸೇರ್ಪಡೆ. ಕ್ವಾಲಿಫೈರ್ 1 ಪಂದ್ಯ ಸಾಗ್ತಾ ಇದೆ. ಆ ನಿಟ್ಟಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯೂ ಕೂಡ. ನಿರೀಕ್ಷೆ ಮಾಡಿ ಹೊರತಲು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಪುನೀತ್ ಬೀಟ್ ಆದ್ರು. ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಂಡಂತ 3 ಓವರ್ 18 ಚೆಂಡುಗಳಲ್ಲಿ 41 ಓಟವನ್ನು ದಾಖಲಿಸಿದ್ರು. ಲಾಸ್ಟ್ ಓವರ್ 6 ಚೆಂಡು ಬಾಕಿ ಇದೆ. ಮೊದಲೆಲ್ಲ 1 ಓವರ್ಗೆ 8 ಬಾಲ್ ಇತ್ತು ಆರಂಭಿಕ ದಿನಗಳಲ್ಲಿ. ಇವಾಗ 6 ಬಾಲ್ ಮಾತ್ರ. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಯೋಗಿ ಅಂತ್ಯವರ್ಗಾಗಿ ಮತ್ತೊಂದು ಶಾಟ್ ಆಗಿದ್ದ ಚೆಂಡು ಬಹಳ ಸುತ್ತ ಬರುತ್ತದೆ. ಒಂದು ಗ್ಯಾಪ್ ಶಾಟ್. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ನಿಧಾನಗತಿಯಲ್ಲಿ ಚಲಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. 45 ಓಟವನ್ನ ಮಹಾದೇವಣ್ಣ 11 ಪಡ್ಕೊಂಡ್ರು.
ಅಂಡ್11 ವರ್ಸಸ್ ಫ್ರೆಂಡ್ಸ್ ದಾಸರಹಳ್ಳಿಯ ತಂಡ. ಮಾತಾಡಿದ ಬಾರಿ ಯೋಗಿ ಮತ್ತೊಂದು ಶಾಟ್ ಆಗಿರುವ ಚೆಂಡು ನಿರೀಕ್ಷಣದ ಹೊರತುಳಿ ಬರ್ತಾ ಇಲ್ಲ. ಹೈ ಶಾಟ್ ಅನ್ನು ದಾಖಲಿಸಿ ಒಂದೋಟ ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು ಆರಂಭಿಕ ಆಟಗಾರ ಬಿರುಸಿನ ಆಟಗಾರ ಮಂಜು. ಬಹಳಷ್ಟು ಉತ್ತಮ ಆಟವನ್ನು ಆಡಿದ್ದಾರೆ ತಂಡಕ್ಕಾಗಿ. ಅದರ ಉತ್ತರವಾಗಿ ಬೃಹತ್ ಮೊತ್ತವನ್ನು ಈ ಹಂತವು ನೀಡ್ತಾ ಇದೆ. 47 ಫ್ರೆಂಡ್ಸ್ ಕೊಟ್ಟಿದ್ದಾರೆ ಮತ್ತು ಅಪ್11 ನಾಯಕರು ಬರ್ರಿ. ಎಲಿಮಿನೇಟರ್ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಳುತ್ತೆ. ಇದರ ಮತ್ತೆ ವಿದೇಶವಾಗುತ್ತೆ. ವೈಡ್ +1 2 ಓಟದ ಸೇರ್ಪಡೆ. 49 ಓಟವನ್ನು ದಾಖಲಿಸ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಮತ್ತು ಯೋಗಿ ಮೊದಲ ಹಂತದ ಟಾಸ್ ಅನ್ನು ಜಯಿಸಿಕೊಂಡ ತಂಡ ಕ್ಷೇತ್ರ ರಕ್ಷಣೆ ಮಾಡಿತ್ತು. ಬಹಳಷ್ಟು ಓಟನ್ನು ಬಿಟ್ಟುಕೊಡ್ತಾ ಇದೆ. ಈ ತರವಾದ ಮತ್ತೊಂದು ತಪ್ಪು ಎಸೆತ. ಆ ನಿಟ್ಟಿನಲ್ಲಿ ಇವಾಗ ನೋ ಬಾಲ್ +1 ಹೈಟ್ ನೋ ಬಾಲ್ ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದೆ ಮಹಾದೇವನ 11 ತಂಡದ ಮೊತ್ತ ಅರ್ಧ ಶತಕ 51 ಓಟವನ್ನು ದಾಖಲಿಸಿದ್ರು. 51 ಫಾರ್ ಲಾಸ್ ಆಫ್ 1 ವಿಕೆಟ್. 51ಕ್ಕೆ 1. ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಇದೆ. ಫ್ರೀ ಹಿಟ್ ಲಾಭ. ಮತ್ತೊಂದು ಮಿಡ್ ವಿಕೆಟ್ ನಲ್ಲಿ ದಬ್ಬ ಪ್ರಯತ್ನ. 1 ಓಟಗಳ ಸೇರ್ಪಡೆ. ಫ್ರೀ ಹಿಟ್ ನಲ್ಲಿ ಕೇವಲ 1 ಓಟಗಳಿಗೆ ಅವಕಾಶನ ಯೋಗಿ ಮಾಡಿಕೊಟ್ರು. ತಂಡದ ಮೊತ್ತ 52ಕ್ಕೆ ತಲುಪ್ತಾ ಇದೆ. 52. ಇದರ ಮಧ್ಯೆ ಡೈರೆಕ್ಟ್ ಹಿಟ್. ಆ ನಿಟ್ಟಲ್ಲಿ ಗ್ರೌಂಡ್ ಅಂಪೈರ್ಸ್ಗಳು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಡಿಸಿಷನ್ ಪೆಂಡಿಂಗ್. ನಾಟ್ ಔಟ್. ಯಾವುದೇ ಆಘಾತವಿಲ್ಲ. ಯೋಗಿ ಯಾಂತರ 1 ಓಟದಲ್ಲಿ ಅವಕಾಶ ಮಾಡಿಕೊಟ್ರು. ತಂಡ ಮೊತ್ತ 53. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ 2 ಬಾಕ್ಸ್ ಆರ್ ರಿಮೈನ್ ನೌ. 5ನೇ ಚೆಂಡು ಮತ್ತೆ ಬಿಗ್ ಶಾಟ್ ಅನ್ನ ಇವಾಗ ಮಂಜು ದಾಖಲಿಸ್ತಾ ಇದ್ದಾನೆ. ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ, ಕೆರೆಬಿಯನ್ ಶೈಲಿ ಆಡುವಂತ ಆಟಗಾರ ಮಂಜು ಇವಾಗ ಸಿಕ್ಸರ್ ಸಮೇತವಾಗಿ 59 ಓಟವನ್ನ ಮಹಾದೇವನ 11ಗೆ ನೀಡ್ತಾ ಇದ್ದಾರೆ. ಏಕಾಂಗಿ ಹೋರಾಟವನ್ನು ಮಾಡಿದಂತ ಆಟಗಾರ ಕೂಡ. ಈ ಹಿಂದೆ ಫ್ರೆಂಡ್ಸ್ ಕೋಟೆಗಳ ಪರವಾಗಿ 17 ಚೆಂಡುಗಳು 49 ಓಟವನ್ನು ರಮೇಶ್ ಅವರು ದಾಖಲಿಸಿದ್ರು. ಇಲ್ಲಿ ಅದನ್ನ ಬೇಟ್ ಮಾಡುವ ಸರ್ವ ಸಿದ್ಧತೆಯಲ್ಲಿ ಈ ಬಾಲಿಗೆ ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ ಭಾನು ಪ್ರಕಾಶ್ ಅವರು ನೀಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಅಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆ. 2 ಪ್ರಯತ್ನ ಭವಿಷ್ಯದ ಉತ್ತರ ಕೂಡ. ಈ ಹಂತದಲ್ಲಿ ರನ್ ಔಟಿಗೆ ಮಂಜು ಔಟ್ ಆಗ್ತಾ ಇದ್ದಾರೆ. ಟಾರ್ಗೆಟ್ 61 ಟಾರ್ಗೆಟ್. 4 ಓವರ್ 24 ಚೆಂಡು 61ರ ಕಷ್ಟದ ಸಾಧ್ಯ. ಆದ್ರೂ ಕೂಡ ಕ್ರಿಕೆಟ್ ಒಂದು ಅದೃಷ್ಟದ ಆಟವನ್ನ ಮುಂದುವರಿಸಬೇಕಾಗಿದೆ. ಟಾಸ್ಗೆ ಬನ್ನಿ. ಫ್ರೆಂಡ್ಸ್ ಕೋರ್ಟಿಗರ ಮತ್ತು ಅಪ್11 ಕ್ಯಾಪ್ಟನ್ ಮತ್ತು ಫ್ರೆಂಡ್ಸ್ ಕೋರ್ಟಿಗರ ನಾಯಕರು ಟಾಸ್ಗೆ ಬರಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.
17 ಚೆಂಡು 42 ಓಟವನ್ನ ಮಂಜು ದಾಖಲಿಸಿದ್ರು. ಈ ಟೂರ್ನಮೆಂಟ್ನ 2 ಮಂದಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ್ರು ಕೂಡ. ಹದಿನೇಳು ಚೆಂಡು 42 ಓಟವನ್ನು ದಾಖಲಿಸಿರ್ತಕ್ಕಂಥ ಮಂಜು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಇಲ್ಲಿ ಫ್ರೆಂಡ್ಸ್ ದಾಸರಹಳ್ಳಿ ಟಾರ್ಗೆಟ್ 61 ಓಟದ ಅವಶ್ಯಕತೆ. ಟಾಸ್ಗೆ ಬನ್ನಿ, ಫ್ರೆಂಡ್ಸ್ ಕೊಟ್ಟಿದ್ದಾರೆ ಮತ್ತು ಅಪ್ಪೀಲ್ ಅವರ್ ಲಾಸ್ಟ್ ಕಾಲ್. ಮೊದಲ ಹಂತದ ಆರಂಭಿಕ ಆಟಗಾರರು ಫ್ರೆಂಡ್ಸ್ನ ಪರವಾಗಿ ಫ್ರೆಂಡ್ಸ್ ದಾಸರಹಳ್ಳಿ ಒಬ್ಬರು ಬರಬೇಕು. ಶಂಕರ್ ಮತ್ತು ದೇವು. ಮೊದಲ ವರ್ಗಾಗಿ ಫ್ರೆಂಡ್ಸ್ ಮಾದೇವಣ್ಣ ಪರವಾಗಿ ಮಧು ಮಾಸ್ಟರ್. ಮಧು ಮಾಸ್ಟರ್ ಅವರ ಪರಿಚಯ ಮಾಡ್ತಾ ಇದ್ದಾರೆ. ಅಪ್ಪೇಲ ಲಾಸ್ಟ್ ಕಾಲ್, ಫ್ರೆಂಡ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಕಾಲ್, ಇನ್ನು ಕರೆಯೋದಿಲ್ಲ. ಮೊದಲ ಚೆಂಡಿಗಾಗಿ ಮಧು ಮಾಸ್ಟರ್ ಮಾದೇವನ ಲಯನ್ಸ್ನ ಪರವಾಗಿ ಬಿಗ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಮೊದಲ ಹಂತದಲ್ಲಿ ಕೂಡ ಬಿರುಸಿನ ಆಟಕ್ಕೆ ಕೈ ಹಾಕಿದ್ರೆ ಒಂದು ರೀತಿಯ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಬೇಗ ಬಂದ್ರೆ 4 ಓವರ್, ಇಲ್ಲದಿದ್ರೆ 3 ಓವರ್. ಮಾತಾಡದ ಬಾರಿ ಮಧು ಹೊಸದ ಚೆಂಡು ಟಾಪ್ ಅಜ್ಜ ಆಗ್ತಾ ಇದೆ. ತನ್ಮೂಲಕ ಮೊದಲ ವಿಕೆಟ್ ಪತನ. ಗುಂಡಾ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಮೊದಲ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ ಫ್ರೆಂಡ್ಸ್ ದಾಸರಹಳ್ಳಿ. ಹಾಗೆ ಏನು ಟಾಸ್ ಅನ್ನ ಬೋರ್ವೆಲ್ ರಮೇಶ್ ಅವರು ಈ ಒಂದು ಟಾಸ್ ಪ್ರಕ್ರಿಯೆ ನಡೆಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದೆ. ಗುಂಡಿನಪಲ್ಯ ರಮೇಶ್ ಟಾಸ್ ನಡೆಸಬೇಕು. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಾಡೆ. ಈ ತನ್ಮಧ್ಯೆ ಶಾರ್ಟ್ ಆಗಿರುವ ಚೆಂಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನ. ಅವನ ಹ್ಯಾಟ್ರಿಕ್ ಇದೆ. ಅದೇನ್ ಮಾಡ್ತಾರೆ ಮಧು ನೋಡ್ಬೇಕಾಗಿದೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡ್ಕೊಂಡ್ರು. 0ಕ್ಕೆ 2 ವಿಕೆಟ್ ಪತನ ಕಂಡುಕೊಳ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಂತ ಮಧು ಅವರಿಗೆ 2,000 ಘೋಷಣೆ ಇದೆ. ಭಾನುಪ್ರಕಾಶ್ ನೀಡ್ತಾರೆ 2,000 ಘೋಷಣೆ.
2 ಸೆಟ್ ವಿಕೆಟ್ ಅನ್ನು ಕೂಡ ಕೊಡ್ತಾರೆ. 2,000 ಜೊತೆ 2 ಸೆಟ್ ವಿಕೆಟ್ ಕೂಡ ಇರುತ್ತೆ ನಿಮಗೆ. ಹ್ಯಾಟ್ರಿಕ್ ಅವಕಾಶ ಇದೆ ಮಧು ಮತ್ತೆ 4ನೇ ಬಾರಿ. ಈ ತರವಾದ ಹೊರ ತಿರುಗಿನ ಕಾಣ್ತಾ ಇದೆ ಚೆಂಡು ಔಟ್ ಸೈಡ್ ದ ಲೆಫ್ಟ್ ಸ್ಟಂಪ್ ಹಾರ್ಡ್ ಬಾಲ್. ಅತಿರಿಕ್ತ ಓಟುಗಳ ಸೇರ್ಪಡೆ ಕೂಡ. ಭಾನುಪ್ರಕಾಶ್ ಅವರಿಗೆ 7,000 ರೂಪಾಯಿಗಳ ಘೋಷಣೆ ಇದೆ, ಗಮನಿಸಿ. ವೈಡ್ ಬಾಲ್ ಅನ್ನು ದಾಖಲಿಸಿದರು. ಇನ್ನೂ ಕೂಡ ಹ್ಯಾಟ್ರಿಕ್ ಅವಕಾಶಗಳು ಕೂಡ ಇದೆ. 1ಕ್ಕೆ ಅಮೂಲ್ಯ ಹೆದರಿ ಆಘಾತವನ್ನು ಕಂಡಿರ್ತಕ್ಕಂಥ ಫ್ರೆಂಡ್ ದಾಸರಹಳ್ಳಿ. ಈ ತರವಾದ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ವೇಗದ ಚೆಂಡಿಗೆ ಮಧು ಮಾಸ್ಟರ್ ಅವಕಾಶ ಮಾಡಿಕೊಟ್ರೆ ಕೇವಲ 1 ಓಟ ಈ ಓವರ್ನಲ್ಲಿ ದಾಖಲಾತಿನ ಕಂಡಂತ ಫ್ರೆಂಡ್ಸ್ ದಾಸರಹಳ್ಳಿಯ ತಂಡ. ಕಂಟಿನ್ಯೂಸ್ ಇನ್ನೊಂದು ವಿಕೆಟ್ ಪಡ್ಕೊಂಡ್ರು ಕೂಡ 7,000 ಇದೆ ಮಧು ಅವರಿಗೆ. ಭಾನುಪ್ರಕಾಶ್ ಇರ್ತಾರೆ. ರಕ್ಷಣಾತ್ಮಕ ಆಟ, ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ವಿಭಾಗದ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 2 ಓಟಗಳಿಗೆ ತಲುಪ್ತಾ ಇದೆ. ಲಾಸ್ಟ್ ಒನ್. ಮುಂದಿನ ಹಂತ ಟಾಸ್ ಅನ್ನ ಬೋರ್ವೆಲ್ ರಮೇಶ್ ಅನ್ನು ನಡೆಸಿಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ಕೊಟ್ಟಿದ್ದಾರೆ ವರ್ಸಸ್ ಅಪ್ಪು 11. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಕೂಡ. ಬೃಹತ್ ಮೊತ್ತ 1 ಓವರ್ಗಳ ಮುಕ್ತಾಯ ಬಳಿಕ ತಂಡ ಮತ್ತೆ 2ಕ್ಕೆ 2. ಫ್ರೆಂಡ್ಸ್ ಕೊಟ್ಟಿದ್ದಾರೆ 1 ಟಾಸ್. ಮತ್ತೆರಡನೇ ವರ್ಗ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಬಂಡೆ ರಮೇಶ್ 2ನೇ ಓವರ್ಗಾಗಿ ಮಹಾದೇವಣ್ಣ 11 ಪರವಾಗಿ ಪಂದ್ಯ ಮುಂದುವರಿಸಿ. ಮುಂದಿನ ಪಂದ್ಯ ಫ್ರೆಂಡ್ಸ್ ಕೊಟ್ಟಿದ್ದಾರೆ 1 ಟಾಸ್. ಮತ್ತೊಂದು ಬಿಗ್ ಶಾಟ್ ದಾಖಲಿಸುವ ಪ್ರಯತ್ನ. ಮಿಡ್ ವಿಕೆಟ್ ನ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. 6 ಈ ಬಾರಿ 6 ಓಟದ ಸೇರ್ಪಡೆ. ಮೊದಲ 6 ಅನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಇದೇ ರೀತಿ ಆಟವನ್ನು ಆಡಿದ್ರೆ ಮಾತ್ರ ಜಯಿಸಬಲ್ಲಂತ ಪಂದ್ಯ. ಜಯಕ್ಕಾಗಿ ಇನ್ನೂ ಕೂಡ ಓಟುಗಳು ಬರಬೇಕಾಗಿದೆ. 53 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೊಂದು ಉರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಹೈ ಶಾಟ್ ಮಧು ಮಾಸ್ಟರ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. 3ನೇ ವಿಕೆಟ್ ನಷ್ಟ ಫ್ರೆಂಡ್ಸ್ ದಾಸರಹಳ್ಳಿ. ಹೊಸದಾಂಡಿಗ ಮಾರುತಿ ಸೇರ್ಪಡೆ. ಜಯಸ್ಯ ತಂಡ ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಈ ಸೋತ ತಂಡಕ್ಕೆ ಮತ್ತೊಂದು ಅವಕಾಶಗಳು ಕೂಡ ಇದೆ. ಮಾರುತಿ ಹೊಸದಾಂಡಿಗ ಈ ತರವಾದ ಕಾಟ್ ಬಿಹಾಣಿಗೆ ಬಲವಾದ ಮನೆಯನ್ನು ಸಲ್ಲಿಸಿದ್ರು. ಇಲ್ಲಿ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾವೆ. ಅಂಕಣ ಭಾಗದಲ್ಲಿ ರಮೇಶ ಇವರು ಕೂಡ ಹ್ಯಾಟ್ರಿಕ್ ಅವಕಾಶ ಇದೆ. ಮೊದಲ ಹಂತದಲ್ಲಿ ಮಧು ಮಾಸ್ಟರ್, ಇವಾಗ ರಮೇಶ್.
ಮಾದೇವಣ್ಣ 2 ರನ್ಸಿನ ಪರವಾಗಿ. ಮಂಜ ಹೊಸದಾಡಿಗರ ಸೇರ್ಪಡೆ. ಫ್ರೆಂಡ್ಸ್ ದಾಸರಹಳ್ಳಿ ಒಟ್ಟಾರೆ 20-25 ಜನ ಡ್ರೆಸ್ ಹಾಕಿದ್ದಾರೆ. ಕೆಲವರು ತಂಪಿನಲ್ಲಿದ್ದಾರೆ, ಕೆಲವರು ಬಿಸಿಲಲ್ಲಿದ್ದಾರೆ. ಮತ್ತೊಂದು ಬಿರುಸಿನ ಹೊಡೆತ ಕವರ್ಸಲ್ಲಿ ದಾಖಲಿಸಿದ ಉತ್ತಮ ಕ್ಷೇತ್ರ ಮಾಡೋ ಪ್ರಯತ್ನ. ಕ್ಷೇತ್ರರಕ್ಷಣೆ ಕೂಡ ಸಾಗ್ತಾ ಇದೆ. ಮಹಿ 2 ಓಟವನ್ನು ಬಿಟ್ಕೊಟ್ರು. ತನ್ನ ಮೊತ್ತ 10 ಓಟಗಳು. ಇನ್ನೂ ಕೂಡ 51 ಓಟದ ಅವಶ್ಯಕತೆ. ಅದೇ ಮಾದರಿ ಹೊಡೆತ ಕವರ್ಸಲ್ಲಿ ದಾಖಲಾತಿ ಕಾಣ್ತಾ ಇದೆ. 1 ಓಟ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಈ ರೀತಿಯ ಹೊಡೆತಗಳು ಕೇವಲ ಪಂದ್ಯಾಟದ ಮುಕ್ತಾಯಗೊಳಿಸ್ತಾ ಇದ್ರೆ, ಬಿಟ್ರೆ ಜಯಕ್ಕಾಗಿ ಸಿಕ್ಸರಿನ ಅವಶ್ಯಕತೆ. 12ಕ್ಕೆ ತಲುಪ್ತಾ ಇದೆ. ಮತ್ತೆ ಡೀಪ್ ಕವರ್ಸ್ ಅಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಆ ಜಾಗವೇ ಸರಿ ಇಲ್ಲ. ಕೆಲವು ಮಂದಿ ಅಲ್ಲಿ ಕ್ಯಾಚ್ ಅನ್ನು ಬಿಟ್ಟಿದ್ದಾರೆ. ಆ ನಿಟ್ಟಲ್ಲಿ ಇವಾಗ 6 6 ಓಟದ ಸೇರ್ಪಡೆ. ಅಲ್ಲಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ, ಟಾಸ್ ಅನ್ನು ಜಯಿಸಿ ನಿಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕು, ನಿರ್ಣಯವನ್ನು ತಿಳಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೀವಿ. ಫ್ರೆಂಡ್ಸ್ ಕೋಟೆಗೆರೆ 2 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 18 ಓಟಗಳು. ಮತ್ತೆ 3ನೇ ಓವರ್ಗಾಗಿ ಪುನೀತ್. ಸೌಂಡ್ ಸಿಸ್ಟಮ್ ಅವ್ರ ನಿಮ್ಮ ಜೊತೆ ಬನ್ನಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. ಡಾಟ್ ಬಾಲ್ 1-sided ಮ್ಯಾಚ್ ಆಗಿ ಸಾಗ್ತಾ ಇದೆ ಕೂಡ. ಫ್ರೆಂಡ್ಸ್ ಕೋಟಿಗರ ಮುಂದಿನ ಪಂದ್ಯ 10 ಇಲ್ಲವನ್ನು ಎದುರಿಸ್ತಾರೆ. ಎಲಿಮಿನೇಟರಿ 1. ನೆಟ್ ನೇರ ಹೊರತಕ್ಕೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಫ್ರೆಂಡ್ಸ್ 11 ಚಾಯ್ಸ್. ಬೌಲಿಂಗ್ ಅನ್ನು ಇಟ್ಕೊಳ್ತಾ ಇದೆ. ತಳ ಮತ್ತೆ 22ಕ್ಕೆ ತಲುಪ್ತಾ ಇದೆ. 22 ಓಟುಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ನಡುವೆ ಡಾಟ್ ಬಾಲಿನ ಸೇರ್ಪಡೆ. ಫಾರೂಕ್ ಅಣ್ಣ ಚಾಯ್ಸ್. ಫ್ರೆಂಡ್ಸ್ 11 ಚಾಯ್ಸ್. ಮತ್ತೊಂದು ಕೂಡ ಫುಲ್ ಟೆಸ್ ಆಗಿ ಕೊಡ್ತಾ ಇದೆ. ಮತ್ತೊಂದು 6 6 ಓಟದ ಸೇರ್ಪಡೆ. ಪುನೀತ್ ಎಸ್ಗಾರ್ ಭಾಗದಲ್ಲಿ ಇವಾಗ 6 ಬೌಂಡರಿಗೆ ಅವಕಾಶ ಮಾಡಿಕೊಂಡ್ರು. ತಳ ಮತ್ತೆ 28. ಅಂತಿಮ 7 ಚುನಾವಣೆಗಳು ಬಾಕಿ ಇದೆ. ಮೂವತ್ತೆರಡರ ಅವಶ್ಯಕತೆ ಜಯಕ್ಕಾಗಿ. ಸಿಕ್ಸರ್ಗಳ ಮೇಲೆ 6 ದಾಖಲಿಸಿದ ಮಾತ್ರ ಅವಕಾಶಗಳು. ಮತ್ತೊಂದು ಬಿರುಸಿನ ಹೊಡೆತ ತನ್ಮೂಲಕವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ. ತನ್ನ ಮೊತ್ತ 32 ಓಟಗಳು. ಈಗ 2% ಆಯ್ತು. 29ರ ಒಂದು ಅವಶ್ಯಕತೆ ಇದೆ ಜಯಕ್ಕಾಗಿ. ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಒಂದು ಪಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ಅಂತಿಮ ಒಂದು ಚೆಂಡು ಬಾಕಿ ಇದೆ. 7ಕ್ಕೆ 29. 7 ಬಾಲ್ 29 ರನ್ಸ್ ರಿಕ್ವೈರ್ಡ್. ಮತ್ತೆ ಪುಲಿ
ಮತ್ತೆ ಬೀಸುವ ಪ್ರಯತ್ನ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕವರ್ಸ್ ಅಲ್ಲಿ ಮತ್ತೆ ಚೆಂಡು ಸೀಮಾರೇಖೆ ಹೊರಲಾಗುವಂತೆ ಕಾಣ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ 36 ಓಟಗಳು, ಇನ್ನೂ ಕೂಡ 25 ಓಟಗಳು ಬರಬೇಕಾಗಿದೆ 6 ಚೆಂಡುಗಳಲ್ಲಿ. 4 ಸಿಕ್ಸರ್ ಸಮೇತವಾಗಿ 1 ಓಟ ಮಾಡಿದ್ರೆ ಫ್ರೆಂಡ್ಸ್ ದಾಸರಹಳ್ಳಿ ಮುಂದಿನ ಹಂತವಾಗಿ ನಡೀತಾರೆ. ಫೈನಲ್ ಎಂಟ್ರಿ ವಿಚಾರ ತಲೆ ಕೆಳಗಾದ್ರೆ ಮಹಾದೇವಣ್ಣ ಇಲೆವೆನ್ಸ್ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ. ಅಂತಿಮ 6 ಚೆಂಡುಗಳು ಬಾಕಿ ಇದೆ, 25 ಓಟಗಳು ಬರಬೇಕಾಗಿದೆ. 6/25. ಅಂತಿಮ 6 ಚೆಂಡುಗಳಿಗಾಗಿ ಈ ಮಧ್ಯೆ ಲೋವರ್ ಫುಲ್ಟಸ್ ಆಗಿದ್ರೆ ಚೆಂಡು ರನ್ಔಟ್ ಮಾಡೋ ಅವಕಾಶ. ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ಅಂತಿಮ 5 ಚೆಂಡು 24 ಓಟಗಳ ಅವಶ್ಯಕತೆ. 4 balls 24 runs required. ಸಾರಿ 5 ಎಸೆತ. ಎರಡನೇ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ, ಓಟಗಳು ಬರ್ತಾ ಇಲ್ಲ. 4ಕ್ಕೆ 24. ಯುವರಾಜ್ ಸಿಂಗ್ ಬರಬೇಕಾಗಿದೆ, ಧೋನಿ ಅಂತ ಆಟಗಾರ ಬರಬೇಕಾಗಿದೆ, ಕೆರೆ ಬೇಸಲ್ಲಿ ಆಡುವಂತ ಆಟಗಾರರು ಫ್ರೆಂಡ್ಸಿಗೆ ಬರಬೇಕಾಗಿದೆ. 6ಕ್ಕೆ 24. ಈ ತರಹದ ಓಟಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ 3ಕ್ಕೆ 24. ಮತ್ತೆ 4ನೇ ಬಾರಿ 2025ರ KPL ವ್ಯವಸ್ಥಿತ ಒಂದು ಹೋರಾಟದಲ್ಲಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಮಹಾದೇವಣ್ಣ ಇಲೆವೆನ್ಸ್ ಕ್ರಿಕೆಟರ್ಸ್ ಒಂದೇ ಒಂದು ಪಂದ್ಯಾಟವನ್ನು ಕೂಡ ಸೋಲದ ಆಟಗಾರರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಕ್ಯಾಚ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. 2025ರಲ್ಲಿ ಹೊಸ ವರ್ಷದ ಮೊದಲ ಪಂದ್ಯಾಟದಲ್ಲಿ ಈಗಾಗಲೇ ಫೈನಲ್ ಎಂಟ್ರಿನ ಪಡೆಯುವ ಸರ್ವ ಸಿದ್ಧತೆಯಲ್ಲಿ ಮಹಾದೇವಣ್ಣ ಇಲೆವೆನ್ಸ್ ಕ್ರಿಕೆಟರ್ಸ್ ತಂಡ. ಹಿರಿಯ ಆಟಗಾರರು ಅಂಜನ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. Last 2 balls are remain now. ಮತ್ತೆ ಮನು ಅಂತಿಮ ಹಂತದ ಬಿರುಸಿನ ಹೊಡೆತ ದಾಖಲಿಸುವ ಪ್ರಯತ್ನ. 2 ಮಂದಿ ಕ್ಯಾಚ್ಗೆ ಪ್ರಯತ್ನ ಪಟ್ಟರು, ಓಟಗಳು ಬರ್ತಾ ಇಲ್ಲ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಲಾಸ್ಟ್ 1 ಅಂತಿಮ ಬಾರಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಕಳ್ಕೊಳ್ತಾ ಇದೆ. ಅಂತಿಮ ಚೆಂಡಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ಅಭಿನಂದನೆಗಳು. 2025ರ KPL ಪಂದ್ಯಾಟದಲ್ಲಿ ಫೈನಲ್ ಎಂಟ್ರಿನ ಪಡ್ಕೊಳ್ತಾ ಇದೆ ಮಹಾದೇವಣ್ಣ ಇಲೆವೆನ್ಸ್ನ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಫ್ರೆಂಡ್ಸ್ ದಾಸರಲ್ಲಿ ಕೂಡ ಇನ್ನೊಂದು ಅವಕಾಶ ಇದೆ. ಫ್ರೆಂಡ್ಸ್ ಕೋರ್ಟ್ಗೆ ಅಪ್ 11 ಇರುತ್ತೆ. ಯಾರು ಜಯಿಸ್ತಾರೆ ಅವರು ಫ್ರೆಂಡ್ಸ್ ದಾಸರಲ್ಲಿ ಎದುರಿಸ್ತಾರೆ. ಈ ಹಂತದಲ್ಲಿ